ನಮಸ್ಕಾರ. ಇಡೀ ಜಗತ್ತಿನಲ್ಲಿ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ತಪ್ಪಿದ್ದಲ್ಲ, ಸುಖನೂ ತಪ್ಪಿದ್ದಲ್ಲ. ಎರಡೂ ಬಂದೇ ಬರುತ್ತೆ. ನಿಮ್ಮ ಜೀವನದಲ್ಲಿ ವಿಪರೀತ ಕಷ್ಟಗಳು ಬಂದಾಗ, ವಿಪರೀತ ಕಷ್ಟ ಹೇಳ್ಕಣಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂತ ಕಷ್ಟಗಳು ಬಂದಾಗ ಈ ಹಾಡನ್ನ 1 ನಿಮಿಷ ಕೇಳಿ ಸಾಕು. ಜೊತೆಗೆ ಒಂದು ಪರಿಹಾರ ಕೊಡ್ತೀನಿ. ಅದನ್ನು ಹೋಗಿ ಬರ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಯಾವುದಪ್ಪ ಅದು ಹಾಡು ಅಂದರೆ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಎಣ ಅನ್ನುತ್ತಾರ ಮಣ್ಣಾಗೆ ಉಳುತ್ತಾರ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಹಾಡು. ಈ ಹಾಡು ಕೇಳ್ತಾ ಬನ್ನಿ. ಜೊತೆಗೆ ವಾರಕ್ಕೊಂದು ದಿನ ಸರ್ಕಾರಿ ಆಸ್ಪತ್ರೆ, ಗೌರ್ನಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ICUನಲ್ಲಿ ಪೇಷಂಟ್ಸ್ಗಳು ಅಡ್ಮಿಟ್ ಆಗಿರ್ತಾರೆ, ಇಂಟೆನ್ಸಿವ್ ಕೇರ್ ಯೂನಿಟ್ಟಲ್ಲಿ. ಅವರ ಸಂಬಂಧಿಕರೆಲ್ಲ ICU ಹೊರಗಡೆ ಇರ್ತಾರೆ. ನೀವು ಜಸ್ಟ್ ವಾರಕ್ಕೊಂದಿನ ಹೋಗಿ 1 ಅವರು ಸುಮ್ಮನೆ ಅಲ್ಲಿದ್ದು ಅದನ್ನೆಲ್ಲ ನೋಡ್ತಾ ವೀಕ್ಷಣೆ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಜೀವದ ಬೆಲೆ ಏನು, ಜೀವನದ ಬೆಲೆ ಏನು ಅಂತ. ಅರ್ಥ ಆಯ್ತಾ? ಇಲ್ಲಿ ಆರೋಗ್ಯ ಭಾಳ ಮುಖ್ಯ. ಉಸಿರಿರೋವರೆಗೂ ಆರೋಗ್ಯ ಮನುಷ್ಯನಿಗೆ ಬೇಕೇ ಬೇಕು. ಬದುಕಲಿಕ್ಕೆ ದುಡ್ಡು ಬೇಕೇ ಬೇಕು. ದುಡ್ಡಿಲ್ದಲೇ ಜೀವನ ನಡೆಯಲ್ಲ, ಒಪ್ಕೋತೀನಿ. ಜೊತೆಗೆ ಸಂಸ್ಕಾರಗಳು ಇರಲೇಬೇಕು. ಒಳ್ಳೆತನ ಅನ್ನೋದು ಇಟ್ಕೊಂಡಿರಬೇಕು. ಮೊದಲು ತಾಳ್ಮೆ ಅನ್ನೋದು ಮನುಷ್ಯನಿಗೆ ಇರಬೇಕು. ದಾನ ಧರ್ಮಗಳು ಮಾಡೋ ಪ್ರಕ್ರಿಯೆಗಳು ಖಂಡಿತವಾಗ್ಲೂ ಬೆಳೆಸ್ಕೊಳ್ಬೇಕು. ಇಷ್ಟು ಇದ್ದರೆ ಮನುಷ್ಯನಿಗೆ ಯಾವುದೇ ರೀತಿ ಸಮಸ್ಯೆಗಳು, ಎಂಥ ಕಷ್ಟಗಳು ಬಂದರೂ ಮನುಷ್ಯ ಆ ಕಷ್ಟದಿಂದ ಖಂಡಿತವಾಗ್ಲೂ ಪಾರಾಗೇ ಆಗ್ತಾನೆ. ಎಂಥ ಕಷ್ಟಗಳು ಬಂದರೆ ಈ ಹಾಡು 1 ನಿಮಿಷ ಕೂತ್ಕೊಂಡು ಕೇಳ್ತಾ ಬನ್ನಿ. ವಾರಕ್ಕೊಂದಿನ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬನ್ನಿ. ಆವಾಗ ಜೀವದ ಬೆಲೆ, ಜೀವನದ ಬೆಲೆ, ವ್ಯಕ್ತಿತ್ವಗಳ ಬೆಲೆ, ಮನಸ್ಸಿನ ಬೆಲೆಗಳು, ಪ್ರೀತಿ ಬೆಲೆಗಳು, ಸಂಬಂಧಗಳ ಬೆಲೆ, ಕುಟುಂಬದ ಬೆಲೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಗಂಡನ ಬೆಲೆ ಏನು, ಹೆಂಡತಿ ಬೆಲೆ ಏನು, ಮಕ್ಕಳ ಬೆಲೆ ಏನು, ಅಪ್ಪ ಅಮ್ಮನ ಬೆಲೆ ಏನು, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಫ್ರೆಂಡ್ಸ್ಗಳ ಬೆಲೆ ಏನು ಅಂತ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇದ್ರ ಜೊತೆಗೆ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಈ ಹಾಡು ಕೇಳ್ತಾ ಬನ್ನಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ ಗೊತ್ತಾ? ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ನಿಮಗೆ ಕಷ್ಟಗಳೇ ಬರಲ್ಲ. ಅಫ್ಕೋರ್ಸ್ ಕಲಿಯುಗದಲ್ಲಿ ಹೇಳ್ತಿದ್ದೀನಿ, ಬದುಕಲಿಕ್ಕೆ ದುಡ್ಡು ಬೇಕೇ ಬೇಕು. ಆರೋಗ್ಯ, ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ. ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ಮಾತ್ರ. ನೋಡ್ರಿ, ಯಾವುದೇ ರಾಶಿ ನಕ್ಷತ್ರ ಆಗಲಿ, ಯಾವುದೇ ಲಗ್ನ ತಿಥಿ ಯೋಗ ಕರ್ಣ ಪಾದ ನಕ್ಷತ್ರ ಆಗಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ನೀವು ಮಾಡುವ ಉದ್ಯೋಗದಿಂದ ದುಡ್ಡು, ನೀವು ಮಾಡುವ ವ್ಯಾಪಾರದಿಂದ ದುಡ್ಡು, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ದುಡ್ಡು. ಅದೇ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ 6ನೇ ಮನೆ ಸೇರ್ಕಂತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ವಿಪರೀತ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಗಂಡ ಹೆಂಡತಿ ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ವರೆಗೂ ಹೊರಟೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಈ ಪರಿಹಾರಗಳು ಹಾಡು ಕೇಳಿ ವಾರಕ್ಕೊಂದಿನ ಸರ್ಕಾರಿ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಬನ್ನಿ. ಲೈಫಲ್ಲಿ ಕಷ್ಟಗಳೇ ನಿಮಗೆ ಬರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಒಳಗಡೆ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವೀಡಿಯೋಸ್ ಕೂತ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.